ಓಂ ಶ್ರೀ ಸತ್ ಉಪಹಸ್ಯೇ ನಮಃ ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕವದೇ ದ್ವಿಪದೇ ಸಾಚದಶ್ವದೆ ಅಷ್ಟಾಪದೇ ನವಪದೇ ಭುವಜೇ ಸಹಸ್ರಾಕ್ಷರ ಪ್ರಮೇಯೋಹಂ ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಗುಂಡ ಸಂಭೂತ ದೇವಕಾರ್ಯ ಸಮಧ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 9/3/2025 15/3/2025 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಸಂಚಾರವನ್ನು ನೋಡಿದಾಗ ರವಿ ಒಬ್ಬ ರಾಶಿ ಸಂಚಾರವನ್ನು ಮಾಡ್ತಕ್ಕಂಥದ್ರಲ್ಲೂ ಕೂಡ ವಾರ ಅಂತ್ಯದಲ್ಲಿ ಅಂದರೆ 14/3/2025 ಶುಕ್ರವಾರ ರವಿ ಮೀನರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಈ ವಾರದಲ್ಲಿ ಬರತಕ್ಕಂಥ ವಿಶೇಷ ದಿವಸಗಳನ್ನು ನೋಡಿದಾಗ 10/3/2025 ಸೋಮವಾರ ಏಕಾದಶಿ ಇರ್ತಕ್ಕಂಥದ್ದು. 11/3/2025 ಮಂಗಳವಾರ ಮಹಾಪ್ರದೋಷ. ಮಂಗಳವಾರ ಪ್ರದೋಷ ಬಂದಿರೋದ್ರಿಂದ ಈ ಮಾಂಗಲ್ಯ ದೋಷವಿರ್ತಕ್ಕಂಥವ್ರಿಗೆ ಮತ್ತು ದೇಹದಲ್ಲಿ ಕೆಂಪು ರಕ್ತ ಕಣ ಕಡಿಮೆ ಆಗ್ತಾ ಇದೆ, ಸುಸ್ತು ಜಾಸ್ತಿ ಆಗ್ತಾ ಇದೆ, ಸ್ಟ್ರೆಂತ್ ಇಲ್ಲ, ವೀಕ್ನೆಸ್ ಇದೆ ಅನ್ನುವಂಥ ಆರೋಗ್ಯದ ವ್ಯತ್ಯಾಸಗಳಿರ್ತಕ್ಕಂಥವ್ರು. ತದನಂತರವಾಗಿ ಈ ಹೆಣ್ಣು ಮಕ್ಕಳಿಗೆ ಮಾಸದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸವಾಗ್ತಾ ಇದೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗ್ತಾ ಇದೆ ಮಾಸದೋಷದಿಂದ ಅಂತಕ್ಕಂಥ ರೀತಿಯಲ್ಲಿ ಏನಾದಿದ್ದಂಥ ಪಕ್ಷದಲ್ಲಿ ಅಂಥವರು ಈ ಮಹಾಪ್ರದೋಷವನ್ನು ಆಚರಣೆ ಮಾಡೋದ್ರಿಂದ ಅದ್ಭುತವಾದಂಥ ಒಂದು ಫಲವನ್ನು ನೀವು ನೋಡ್ಬೋದು. ಇನ್ನು 13/3/2025 ಗುರುವಾರ ಹೋಳಿ ಹಬ್ಬ ಇರ್ತಕ್ಕಂಥದ್ದು. ಇನ್ನು 14/3/2025 ಶುಕ್ರವಾರ ಪೌರ್ಣಮಿ ಇರ್ತಕ್ಕಂಥ ಒಂದು ದಿವಸ. ಇಷ್ಟು ವಾರದಲ್ಲಿ ಬರ್ತಕ್ಕಂಥ ದಿನ ವಿಶೇಷಗಳು. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ವೃಷಭ ರಾಶಿನಲ್ಲಿ ಗುರು, ಮಿಥುನ ರಾಶಿನಲ್ಲಿ ವಾರ ಆರಂಭದಲ್ಲಿ ಚಂದ್ರ ಇರ್ತಾನೆ, ವಾರಾಂತ್ಯದಲ್ಲಿ ಸಾಮಾನ್ಯವಾಗಿ ಸಿಂಹರಾಶಿನಲ್ಲಿ ಇರ್ತಾನೆ. ಹಾಗಾಗಿ ಚಂದ್ರ ಬಂದು ಮಿಥುನ, ಕಟಕ, ಸಿಂಹರಾಶಿಯನ್ನು ಸಂಚಾರವನ್ನು ಮಾಡಿಕೊಂಡು ಕನ್ಯಾ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ ವಾರಾಂತ್ಯದಲ್ಲಿ. ಇನ್ನು ಮಿಥುನ ರಾಶಿನಲ್ಲಿ ಕುಜ ಇರ್ತಕ್ಕಂಥದ್ದು, ಕನ್ಯಾ ರಾಶಿನಲ್ಲಿ ಕೇತು. ರವಿ ಮತ್ತು ಶನಿ ಕುಂಭರಾಶಿನಲ್ಲಿದ್ದಾರೆ. ಸಂಚಾರವನ್ನು ಶುಕ್ರವಾರ ಮೀನರಾಶಿಗೆ ರವಿ ತೆಗೆದುಕೊಳ್ತಾನೆ ಮತ್ತು ಶನಿ ಅಸ್ತನ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಸ್ವಲ್ಪ ವಿಶೇಷವಾದಂಥ ಫಲವನ್ನು ನೋಡಬಹುದು. ಒಂದು. ಎರಡನೇದಾಗಿ ರಾಹು ಮೀನರಾಶಿಯಲ್ಲಿದ್ದಾನೆ ಮತ್ತು ಬುಧನೂ ಕೂಡ ಮೀನರಾಶಿಯಲ್ಲಿದ್ದಾನೆ. ಶುಕ್ರ ವಕ್ರನಾಗಿ ಮೀನರಾಶಿನಲ್ಲಿ ಇರ್ತಕ್ಕಂಥದ್ದು. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಬಹಳ ವಿಶೇಷವಾದಂಥ ಒಂದು ಫಲವನ್ನು ನಾವೆಲ್ಲರೂ ಕೂಡ ನೋಡೋದಕ್ಕೆ 12 ರಾಶಿಗಳವರು ಕೂಡ ನೋಡೋದಕ್ಕೆ ದಾರಿಯಾಗ್ತದೆ. ಏನು ಫಲವನ್ನು ನೋಡಬಹುದು? ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಆರ್ಥಿಕವಾದಂಥ ಒಂದು ಸ್ಥಿತಿಗತಿಗಳು ಸುಧಾರಣೆ ಆಗ್ತಕ್ಕಂಥದ್ದು, ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತಕ್ಕಂತಲೇ ಹೇಳ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಪ್ರಯಾಣ ಹೋಗಬೇಕು, ವಿದೇಶಯಾನವನ್ನು ಮಾಡಬೇಕು ಅನ್ನೋಂಥವ್ರಿಗೂ ಅನುಕೂಲ. ಉದ್ಯೋಗನ ಹುಡುಕ್ತಾ ಇರ್ತಕ್ಕಂಥವರಿಗೆ ಉತ್ತಮವಾದ ಸಂಬಳವಿರ್ತಕ್ಕಂಥ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು. ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ, ಅಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ. ದಾನ ಧರ್ಮಗಳಿಗೋಸ್ಕರವಾಗಿ, ಪೂಜಾ ಸಲಕರಣೆಗೋಸ್ಕರವಾಗಿ ಮತ್ತು ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಅಥವಾ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗೆ ಅಥವಾ ಇನ್ನೊಬ್ಬರಿಗೆ ಸಹಕಾರವನ್ನು ಮಾಡೋದಕ್ಕೋಸ್ಕರವಾಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಮಾಡತಕ್ಕಂಥದ್ದು ಮತ್ತು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರಬಹುದು ಈ ವಾರದಲ್ಲಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ಈ ವಾರ ಅತ್ಯುತ್ತಮವಾದಂಥ ಫಲವನ್ನೇ ನೋಡುವಂಥ ಸ್ಥಿತಿಯನ್ನು ನೀವು ನೋಡಬಹುದು. ಆದರೆ ಮಕ್ಕಳಿಂದ ಸ್ವಲ್ಪ ಒರಟುತನವನ್ನು, ಸ್ವಲ್ಪ ಹಿನ್ನಡೆಗಳನ್ನು, ಸ್ವಲ್ಪ ನೋವನ್ನು, ನಿರಾಸೆಯನ್ನು ಅನ್ನಬಹುದು. ಸ್ವಲ್ಪ ಎಚ್ಚರಿಕೆ ಅಥವಾ ಮಕ್ಕಳ ಭವಿಷ್ಯದ ಚಿಂತೆಗಳನ್ನು ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಳ್ಳಬಹುದು. ಅದರ ಜೊತೆಯಲ್ಲಿ ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು, ಭಾವನಾತ್ಮಕವಾದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗುತ್ತೆ? ಶನಿ ಹಸ್ತನಾಗಿರೋದ್ರಿಂದ
ಸಾಮಾನ್ಯವಾಗಿ ಮೇಲಧಿಕಾರಿಗಳಿಂದ ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಸ್ಪಂದನೆಗಳು ಸಿಗೋದಿಲ್ಲ. ಹಾಗಾಗಿ ಅವರಿಂದ ಸ್ಪಂದನೆಗಳು ಸಿಗಬೇಕು ಅಂತಂದರೆ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸನ್ನು ಪಠನೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅತ್ಯುತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಆರ್ಥಿಕವಾದಂಥ ಚಿಂತೆ ಮತ್ತು ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ ಮತ್ತು ಒತ್ತಡಗಳನ್ನು ಅನುಭವಿಸ್ತಕ್ಕಂಥದ್ದು, ಕಿರಿಕಿರಿಗಳಾಗುವಂಥ ಸನ್ನಿವೇಶ, ಯಾಕೋ ಒಂಥರ ಒಳಗಡೆ ಯಾವುದೋ ತಪ್ಪು ಮಾಡದೆ ಅನ್ನೋ ರೀತಿಯಾದಂಥ ಗಿಲ್ಟಿ ಭಾವ, ಅಪರಾಧವಾದ ಒಂದು ಪ್ರಜ್ಞೆ, ಸ್ವಲ್ಪ ಕಿರಿಕಿರಿಗಳು, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಮೈಕೈ ನೋವು ಜಾಸ್ತಿ ಬರತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆಗಳು, ಅಜೀರ್ಣ ದೋಷ ಅಂತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುತ್ತದೆ. ಲಾಭದ ಪ್ರಮಾಣ ಅಂತಕ್ಕಂಥದ್ದು ಕುಂಠಿತವಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಸ್ವಲ್ಪ ಅವಮಾನ, ಅಪವಾದ, ನಿಂದನೆ, ಮೃತ್ಯುದೋಷ, ಅನಾರೋಗ್ಯ ದೋಷ, ನಿರಾಸೆಗಳು ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡುಬರುತ್ತೆ. ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಏನೋ ಆಗುತ್ತೆ, ಹಿನ್ನಡೆ ಆಗುತ್ತೆ, ಸೋಲಾಗತ್ತೆ, ಅಥವಾ ಎಲ್ಲರ ಸಂಕಷ್ಟ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗುವಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಕುಟುಂಬದಿಂದ ಸಹಕಾರ ಸಿಗುವಂಥ ಲಕ್ಷಣಗಳು ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಮತ್ತು ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸನ್ನಿವೇಶ, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರಬಹುದು. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಪೂಜೆ ಮಾಡಿದ್ರೂ ಕೂಡ ಒಂದು ಸಂತೃಪ್ತಿ ಮತ್ತು ಸಮಾಧಾನ ಅಂತಕ್ಕಂಥದ್ದು ಈ ವಾರದಲ್ಲಿ ಸಿಗೋದಿಲ್ಲ. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ತಾನು ಮಾಡ್ತಕ್ಕಂಥ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳ ಅಡೆತಡೆಗಳು ಸ್ವಲ್ಪ ನಿರಾಸೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಉದ್ಯೋಗದಲ್ಲಿ ಮತ್ತು ವೃತ್ತಿ ಪ್ರವೃತ್ತಿಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಫಲವನ್ನು ಈ ವಾರದಲ್ಲಿ ವೃಷಭ ರಾಶಿನವರು ನೋಡೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಸ್ಥಿತಿ. ಅದರಲ್ಲೂ ಕೂಡ ರಾಷ್ಟ್ರಾಧಿಪತಿಯಾದಂಥ ವಕ್ರನಾಗಿರೋದ್ರಿಂದ ಅದರ ಜೊತೆಯಲ್ಲಿ ಜಿಡ್ಡುಗಟ್ಟಿದಂಥ ವಾತಾವರಣವಿರ್ತದೆ, ಸ್ವಲ್ಪ ಮಂದತ್ವವಿರ್ತದೆ, ಆಲಸ್ಯ ಇರ್ತದೆ, ಏನೋ ಯಾವುದರಲ್ಲೂ ಆಸಕ್ತಿ ಇಲ್ಲದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು, ನಿಂತ ನೀರು ಅನ್ನೋ ರೀತಿಯ 6 ಕೇರಳ 3 ಕಿಳಿಯಲ್ಲ ಅನ್ನೋ ರೀತಿಯಲ್ಲಿ ಸ್ಥಿತಿಗತಿಗಳಿರುವಂಥ ಒಂದು ವಾತಾವರಣಗಳನ್ನು ಈ ವಾರದಲ್ಲಿ ವೃಷಭ ರಾಶಿನವರು ನೋಡ್ತೀರಿ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಯಾಕೋ ಏನೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಆತಂಕವೋ ದುಗುಡವೋ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅದರ ಜೊತೆಯಲ್ಲಿ ಯಾವುದೋ ಅನಿರೀಕ್ಷಿತವಾದಂಥ ಯೋಚನೆಗಳಿಂದ ನಿದ್ರಾ ಭಂಗವಾಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಧೈರ್ಯ ಇರ್ತದೆ, ಹೋರಾಟ ಮಾಡುವಂಥ ಧೈರ್ಯಗಳಿರ್ತದೆ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ರೀತಿಯಾದ ಪ್ರಯತ್ನಗಳಿರ್ತದೆ. ಬಟ್ ಅವಕಾಶಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಅಥವಾ ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ಪೂರೈಕೆಗಳನ್ನು ನೋಡಿದಾಗ ಸ್ವಲ್ಪ ಶಾರ್ಟೇಜ್ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಉದ್ಯೋಗ ಒತ್ತಡಗಳಿಂದಲೂ ಕೂಡ ಸ್ವಲ್ಪ ನಿಮಗೆ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ, ವರ್ಗಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನ, ಇಲ್ಲಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಬಂದಂಥ ಅವಕಾಶಗಳು ಅಂತಕ್ಕಂಥದ್ದು ಕೈತಪ್ಪಿ ಹೋಗಬಹುದು. ಅದರ ಜೊತೆಯಲ್ಲಿ ನಿಮ್ಮ ಪರಿಸ್ಥಿತಿಯೂ ಕೂಡ ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ, ತಟಸ್ಥದ ಒಂದು ಭಾವದಲ್ಲಿ ನಿಂತಿರ್ತದೆ, ಸ್ವಲ್ಪ ಸೋಮಾರಿತನ ಆಲಸ್ಯಗಳು ಜಾಸ್ತಿ ಇರ್ತದೆ, ಸ್ವಲ್ಪ ನಿದ್ರಾ ಭಾವ ಜಾಸ್ತಿ ಇರ್ತದೆ, ಗೊಂದಲಗಳು ಜಾಸ್ತಿ ಇರ್ತದೆ, ಕನ್ಫ್ಯೂಸ್ಗಳು ಜಾಸ್ತಿ ಇರ್ತದೆ, ಶುಕ್ರನ ಪ್ರಭಾವ, ಆಸೆಗಳು ಜಾಸ್ತಿ ಇರ್ತದೆ, ಒಂಥರ ವಿಪರೀತವಾದಂಥ ಅಥವಾ ವಿಕೋಪವಾದಂಥ ಅಥವಾ ವಿಕೃತಿಯಾದಂಥ ಕೆಲವೊಂದು ಚಂಚಲತೆಗಳು, ನಿಮ್ಮಲ್ಲಿ ಬುದ್ಧಿ ಚಂಚಲತೆಗಳು ಅಂತಕ್ಕಂಥದ್ದು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯಾಕಂದರೆ ಶುಕ್ರನ ಪ್ರಭಾವ ನಿಮ್ಮ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕಾಗೋದಿಲ್ಲ, ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ. ಹಣಕಾಸಿನ ಸ್ಥಿತಿಗತಿಗಳು ಹೇಗಿರ್ತದೆ ಅಂತಂದರೆ ಎಷ್ಟು ಬರ್ತದೋ ಅಷ್ಟೇ ಹೊರಟು ಹೋಗ್ತದೆ, ಅಲ್ಲೊಂದು ದೊಡ್ಡ ಮೈನಸ್ಸನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ಮಿಥುನ ರಾಶಿನವ್ರು ನೋಡ್ತೀರಿ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ.
ವೆಂಕಟೇಶ್ವರನ ದೇವಸ್ಥಾನಕ್ಕೆ ತುಳಸಿಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಕುಳಿತು ಸತ್ಯನಾರಾಯಣ ಸ್ಮರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಸ್ವಲ್ಪ ದೋಷದ ಪ್ರಮಾಣ ಕಡಿಮೆಯಾಗಿ ನಿಮಗೆ ಅನುಕೂಲದ ಸ್ಥಿತಿಯನ್ನು ಈ ವಾರದಲ್ಲಿ ಮಿಥುನ ರಾಶಿನವರು ನೋಡಬಹುದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೀವು ನೋಡಬಹುದು. ಲಾಭದ ಪ್ರಮಾಣ ಚೇತರಿಕೆಯನ್ನು ಕಾಣತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ ಮತ್ತು ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥದ್ದು, ಗೌರವ ಪ್ರಾಪ್ತಿಯಾಗುವಂಥ ಸ್ಥಿತಿಯೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳಿದ್ರೆ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಯಾರ್ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದರು ಕಟಕ ರಾಶಿನವ್ರಿಗೆ ಅವರಿಗೆ ಅನುಕೂಲದ ಒಂದು ಸ್ಥಿತಿ ಅಥವಾ ಶುಭ ಫಲವನ್ನು ನೋಡಬಹುದು. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ರೋಗ ಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ಕಂಡುಬರುವಂಥದ್ದು ಉಂಟು ಈ ಸಂದರ್ಭ ಅಂತಕ್ಕಂಥ ಸ್ಥಿತಿಗತಿಗಳನ್ನು, ಅಥವಾ ಯಾರ್ಯಾರು ನಿಮಗೆ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸೇವಕರು ಕೆಲಸಗಾರರು ಬೇಕು ಅಂತಿದ್ದೀರೋ ಆ ಕೆಲಸಗಾರರ ದೊರಕುವಂಥ ಸ್ಥಿತಿಯೂ ಕೂಡ ಉಂಟು. ಋಣರೋಗ ಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳು, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಅದ್ಭುತವಾದಂಥ ಅವಕಾಶ ಯೋಗ ಫಲಗಳು, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಗಳು, ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಆಧ್ಯಾತ್ಮಿಕವಾದಂಥ ಚಟುವಟಿಕೆ ಅಥವಾ ಪೂಜಾ ಪುನಸ್ಕಾರಗಳಲ್ಲಿ ಪ್ರಾರ್ಥನೆಯಲ್ಲಿ ನಿಮ್ಮ ಸಂಕಲ್ಪ ಈಡೇರುವಂತಹ ಸಾಧ್ಯತೆಗಳು, ವಿದೇಶ ಪ್ರಯಾಣಕ್ಕೆ ಹೋಗಬೇಕು ಅಂದ್ರೂ ಕೂಡ ಅನುಕೂಲದ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದನ್ನು ತೋರಿಸ್ತದೆ. ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ಅದೃಷ್ಟದ ವಾರವಾಗಿ ಪರಿವರ್ತನೆಯಾಗುವಂಥ ಎಲ್ಲ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಚೇತರಿಕೆಯನ್ನು ಕಾಣುವಂಥ ಸಂದರ್ಭಗಳು ಈ ವಾರದಲ್ಲಿ ನೀವು ನೋಡ್ತೀರಿ. ಒಂದೇ ಒಂದು ಸಣ್ಣ ಸಂಬಂಧಪಟ್ಟಂಥ ಸಮಸ್ಯೆ ಅಂದರೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಮರವಿನ ಪ್ರಭಾವಗಳು ಹೆಚ್ಚಾಗಿ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಉಂಟು ಅಂತ ಹೇಳಿದ್ದೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸು ಅನುಕೂಲವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ. ಆದರೆ ಸಂಗಾತಿ ಆರೋಗ್ಯದಲ್ಲಿ ಸಣ್ಣಪಟ್ಟದಾದಂಥ ವ್ಯತ್ಯಾಸವನ್ನು ನೀವು ನೋಡಬಹುದು ಈ ವಾರ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದರೆ. ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕಟಕ ರಾಶಿನವರಿಗೆ. ಸಣ್ಣ ಪುಟ್ಟದಾದಂಥ ದೋಷ ಹೋಗಬೇಕು ಅಂದರೆ, ಯಾಕೆಂದರೆ ಸ್ವಲ್ಪ ಹಿಡಿತ ಮಾಡ್ತೀರಿ, ಖರ್ಚನ್ನು ಮಾಡಬೇಕಾದ್ರೆ ಸ್ವಲ್ಪ 4 ಬಾರಿ ಯೋಚನೆ ಮಾಡಿ ಖರ್ಚು ಮಾಡುವಂಥ ವಾರವಾಗಿರ್ತದೆ ಈ ವಾರ ಕಟಕ ರಾಶಿನವರಿಗೆ. ಹಾಗಾಗಿ ಸ್ವಲ್ಪ ಆರ್ಥಿಕವಾದಂಥ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳೋದ್ರಿಗೆ ಹೆಚ್ಚಿನದಾದಂಥ ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ಉತ್ತಮವಾದಂಥ ವಾರವಾಗಿಯೇ ಪರಿವರ್ತನೆ ಆಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ ಕಟಕ ರಾಶಿನವರಿಗೆ. ಏನು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಅದ್ಭುತವಾದಂಥ ರಿಸಲ್ಟು ಅಥವಾ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಮಂಡತನ ಜಾಸ್ತಿ ಇರ್ತದೆ, ಹಠಮಾರಿತನ ಜಾಸ್ತಿ ಇರ್ತದೆ. ನಾನು ಗ್ರೇಟು ಅನ್ನೋ ರೀತಿಯಲ್ಲಿ, ಅಥವಾ ನಾನು ಬುದ್ಧಿವಂತ ಅನ್ನೋ ರೀತಿಯಲ್ಲಿ, ನಾನು ಜ್ಞಾನವಂತ ಅನ್ನೋ ರೀತಿಯಲ್ಲಿ, ಅಥವಾ ನಾನೆಲ್ಲ ತಿಳಿದು ಬಿಟ್ಟಿದ್ದೀನಿ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು, ಯಾಕಂದರೆ ಆ ಪರಿಣಾಮಗಳೇ ಆ ರೀತಿಯಲ್ಲಿ ಇರ್ತದೆ. ಒಳ್ಳೆತನವನ್ನೇ ಯೋಚನೆ ಮಾಡ್ತಕ್ಕಂಥದ್ದು, ಸ್ವಲ್ಪ ಸಮಾಜದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಅಥವಾ ಸುತ್ತಮುತ್ತಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಸ್ವಲ್ಪ ಸ್ಪಂದಿಸುವಂಥ ಒಂದು ಮನಸ್ಥಿತಿಯನ್ನು ತೋರಿಸ್ತಕ್ಕಂಥದ್ದೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲ ಅಥವಾ ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ದಾಂಪತ್ಯದಲ್ಲಿ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಕೂಡ ಈ ವಾರದಲ್ಲಿ ಸಿಂಹರಾಶಿನವರಿಗೆ ಬರ್ತದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಆಗ್ತದೆ, ಆದರೆ ನಿರೀಕ್ಷಿತ ಪ್ರಮಾಣದ ಲಾಭವನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿಯನ್ನು ನೋಡ್ತೀರಿ. ವಾರಾಂತ್ಯದಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಉತ್ತಮವಾದಂಥ ಉದ್ಯೋಗ ಸಿಗ್ತದೆ, ಬಟ್ ಉತ್ತಮವಾದಂಥ ಉದ್ಯೋಗ ಸಿಗೋ ಸಾಧ್ಯತೆಗಳಿರೋದಿಲ್ಲ, ಅಥವಾ ತುಂಬ ಒತ್ತಡದ ಉದ್ಯೋಗ ಸಿಗುವಂಥದ್ದು, ಅಥವಾ ನಿಮಗೆ ಆಯ್ಕೆ ಮಾಡಿಕೊಳ್ಳೋಕ್ಕೆ ಇಷ್ಟ ಇಲ್ಲದೇ ಇರತಕ್ಕಂಥ ಒಂದು ಅವಕಾಶಗಳು ಬರುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾಗಿ ಕೆಲವೊಂದು ಮಂದತ್ವವನ್ನು ಅನುಭವಿಸ್ತಕ್ಕಂಥದ್ದು, ಕುಟುಂಬದಿಂದ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಸ್ನೇಹಿತರಿಂದ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತಕ್ಕಂದರೆ ಹೇಳ್ತದೆ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಆಗ್ತಕ್ಕಂಥ ಕೆಲವೊಂದು ಲೋಪದೋಷಗಳಿಗೆ, ಸಮಸ್ಯೆಗಳಿಗೆ ಒಂದು ನಿರ್ದಿಷ್ಟವಾದಂಥ ಪರಿಹಾರ ಅಂತಂದರೆ, ಈಗ ಈ ವಾರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಸೇವಂತಿಗೆ ಪುಷ್ಪದಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಬೇಡ.
ಇನ್ನು ಕನ್ಯಾ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಎಳೆದಾಟದಿಂದ ಕೂಡಿರ್ತದೆ, ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ. ನಿಮ್ಮಲ್ಲಿ ಆಲಸ್ಯತನ ಜಾಸ್ತಿ ಇರ್ತದೆ, ಸೋಮಾರಿತನ ಜಾಸ್ತಿ ಇರ್ತದೆ, ಒಂದು ಉತ್ಸಾಹ ಅಂತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಅದರ ಜೊತೆಯಲ್ಲಿ ಗಾಬರಿಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಶತ್ರುಗಳ ಕಾಟ ಬೇರೆ ಇರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸ್ವಲ್ಪ ಸಾಲದ ಚಿಂತೆಗಳು ಹೆಚ್ಚಾಗಿ ನಿಮ್ಮನ್ನು ಸ್ವಲ್ಪ ಇರಸು ಮುರುಸನ್ನು ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ನೋಡೋದಕ್ಕೆ ಅಥವಾ ಹೆಚ್ಚಿನದಾದಂಥ ಅಂಕವನ್ನು ಗಳಿಸೋದಕ್ಕೆ ಮತ್ತು ವಿದ್ಯಾಭ್ಯಾಸದಲ್ಲಿ ನಿರೀಕ್ಷಿತ ಪ್ರಮಾಣಕ್ಕಿಂತಲೂ ಕೂಡ ಹೆಚ್ಚಿನದಾದಂಥ ಬಲ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ ಈ ವಾರದಲ್ಲಿ ಅಂತಕ್ಕಂಥದ್ದು. ಸ್ನೇಹಿತರ ಸಹಕಾರ ನಿಮಗೆ ಸಿಗುತ್ತೆ ಮತ್ತು ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಗುಪ್ತ ಇಚ್ಛೆಗಳ ಬಯಕೆಗಳು ಈಡೇರುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಬರುವಂಥದ್ದು ಉಂಟು ಈ ಸಂದರ್ಭದಲ್ಲಿ. ಅದರ ಜೊತೆಯಲ್ಲಿ ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಲಾಭದ ಪ್ರಮಾಣ ಹೆಚ್ಚಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ ಮತ್ತು ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆಗಳನ್ನು ನೋಡುವಂಥ ಸಾಧ್ಯತೆಗಳು ಬರಬಹುದು. ಆಧ್ಯಾತ್ಮಿಕವಾದಂಥ ಚಟುವಟಿಕೆಯಲ್ಲಿ ಹೆಚ್ಚಿನದಾದಂಥ ಆಸಕ್ತಿಯನ್ನು ತೋರಿಸ್ತೀರಿ, ಬಟ್ ಕಾಲ ಅಂತಕ್ಕಂಥದ್ದು ಅಥವಾ ಸಮಯ ಅಂತಕ್ಕಂಥದ್ದು ನಿಮಗೆ ಸ್ಪಂದಿಸುವುದಿಲ್ಲ ಆ ಕಾರ್ಯಗಳನ್ನು ಮಾಡೋದಕ್ಕೆ ಅಂತಕ್ಕಂಥದ್ದು ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಒಂದು ಸ್ನೇಹಿತರ ಸಹಕಾರವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಕನ್ಯಾ ರಾಶಿನವರು ಪಡೆದುಕೊಂಡು ಬಂದಿದ್ದೀರಿ ಈ ವಾರದಲ್ಲಿ ಅಂತಕ್ಕಂಥದ್ದು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಒಂದು ಸ್ಟೀಲ್ ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿಬಿಟ್ಟು ಅದರಲ್ಲಿ ಮುಖವನ್ನು ನೋಡಿಬಿಟ್ಟು ಅದನ್ನು ಆಂಜನೇಯನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ತುಲಾರಾಶಿನವರಿಗೆ ಈ ವಾರ ತುಂಬ ಒತ್ತಡದ ಒಂದು ವಾರವಾಗಿರ್ತದೆ, ಸ್ವಲ್ಪ ನಿರಾಸೆಯ ವಾರವಾಗಿರ್ತದೆ, ಮಾನಸಿಕವಾಗಿ ಗಾಬರಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ವಾರವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗ್ತದೆ, ಸ್ವಲ್ಪ ಅವಮಾನ ಅಪವಾದಗಳು ಬರ್ತಕ್ಕಂಥದ್ದು, ನಿಂದನೆಗಳು ಬರ್ತಕ್ಕಂಥದ್ದು, ಮಾಡದೇ ಇರತಕ್ಕಂಥ ತಪ್ಪಿಗೆ ನೀವು ಶಿಕ್ಷೆಗೊಳಗಾಗುವಂಥ ಸ್ಥಿತಿ, ಸೋಲು ನಷ್ಟ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಮೃತ್ಯು ಭಯಗಳು ಅಂತಕ್ಕಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ಬರ್ತದೆ. ಶತ್ರುಗಳ ಕಾಟ ಅಂತಕ್ಕಂಥದ್ದು, ಸಾಲದ ಚಿಂತೆ ಅಂತಕ್ಕಂಥದ್ದು, ಆರ್ಥಿಕವಾದಂಥ ಮುಗ್ಗಟ್ಟುಗಳ ಒಂದು ನಿಮಗೆ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಈ ವಾರದಲ್ಲಿ ಬರ್ತದೆ. ಮತ್ತು ಪ್ರಯಾಣದಲ್ಲಿ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಒಂದು ವಾತಾವರಣಗಳು, ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏನು ಸಣ್ಣ ಪುಟ್ಟದಾಗಿ ತೊಡಕನ್ನು ಅನುಭವಿಸುವಂಥ ಸಾಧ್ಯತೆಗಳು, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ, ದಾನ ಧರ್ಮಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ಅಥವಾ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಎದುರಿಸ್ತಕ್ಕಂಥದ್ದು, ನಿರೀಕ್ಷಿತ ಪ್ರಮಾಣದಲ್ಲಿ ಒಂದು ತೃಪ್ತಿಕರವಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದು, ಏನೋ ತುಂಬ ಇನ್ನೇನು ಆಯಿತು ಅನ್ನುವಂಥ ಕೆಲಸ ಫೈನಲಿ ಬಂದಿದ್ದು ಹಾಗೆ ಕೈ ತಪ್ಪಿ ಹೋಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಈ ವಾರದಲ್ಲಿ ನೋಡ್ತೀರಿ. ಅದರಲ್ಲೂ ಕೂಡ ಆಹಾರವನ್ನು ಬಹಳ ನಿಯಮಿತವಾಗಿ ಬಳಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಎಷ್ಟು ಬೇಕು ಅಷ್ಟನ್ನು ಸ್ವೀಕರಿಸಿ ಆಹಾರವನ್ನು ನಿಮ್ಮ ದೇಹಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಯಾಕೆಂದರೆ ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ, ಅದರ ಜೊತೆಯಲ್ಲಿ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ, ಪಿತ್ತದ ದೋಷಗಳಾಗ್ತಕ್ಕಂಥದ್ದು, ಅಜೀರ್ಣ ದೋಷ, ಮೈಕೈ ನೋವು ಬರತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಮೇಲೆ ಪರಿಣಾಮವನ್ನು ಬೀರಬಹುದು. ದಾಂಪತ್ಯ ಕಲಹಗಳೇ ಹೆಚ್ಚಾಗಿರ್ತದೆ. ಸಾಮಾನ್ಯವಾಗಿ ದಾಂಪತ್ಯದ ಒಂದು ಸಾಮರಸ್ಯ ಅಂತಕ್ಕಂಥದ್ರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಗಳನ್ನು ಎದುರಿಸಲೇಬೇಕು ಈ ವಾರ ತುಲಾರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಔದುಂಬರ ವೃಕ್ಷಕ್ಕೆ ತುಪ್ಪದ ದೀಪವನ್ನು, ಜೋಡಿ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ದೋಷದ ಪ್ರಮಾಣ ಕಡಿಮೆಯಾಗಿ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು ವೃಶ್ಚಿಕ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ವಾರ ಅಂತಕ್ಕಂಥ ರೀತಿಯಲ್ಲಿ ಈ ವಾರವನ್ನು ನೋಡಬಹುದು. ಏಕೆಂದರೆ ಕೆಲವೊಂದು ಆರ್ಥಿಕವಾದಂಥ ಮುಗ್ಗಟ್ಟುಗಳು ನಿವಾರಣೆ ಆಗ್ತದೆ, ಕೌಟುಂಬಿಕವಾದಂಥ ಸಹಕಾರಗಳು ಸಿಗೋದಕ್ಕೆ ದಾರಿಯಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಕ್ರೀಡಾ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ಅನುಕೂಲ, ಪೂರ್ವದಲ್ಲಿ ಯಾರಿಗೋ ಏನೋ ಸಹಾಯವನ್ನು ಮಾಡಿದ್ದೀರಿ ಅಥವಾ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿದ್ದೀರಿ, ಯಾವುದೋ ದೋಷ ಹೋಗಲಿ ಕಷ್ಟ ಹೋಗಲಿ ಅಂತ ಅದರ ಪುಣ್ಯ ಫಲಗಳು ಅಂತಕ್ಕಂಥದ್ದು ಈ ವಾರದಲ್ಲಿ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಈ ಸಂದರ್ಭದಲ್ಲಿ ಉಂಟು ಅಂತ ಹೇಳಿದೆ. ಮತ್ತು ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ, ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರ್ತದೆ ಅದಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದಂಥ ಒಂದು ಫಲ. ಸರ್ಕಾರಿ ಕೆಲಸ ಕಾರ್ಯಗಳಾಗೋದಕ್ಕೆ ದಾರಿಯಾಗ್ತದೆ. ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸುವಂಥದ್ದು, ಉತ್ತಮವಾದಂಥ ಹೆಸರು ಗೌರವ ಕೀರ್ತಿ ಪ್ರತಿಷ್ಠೆಗಳು ಲಭಿಸುವಂಥದ್ದು, ವೃತ್ತಿ ಪ್ರವೃತ್ತಿಗಳಲ್ಲಿ ಏಳಿಗೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಆದರೆ ಸ್ನೇಹಿತರಿಂದ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಮತ್ತು ಸಂಗಾತಿಯ ಆರೋಗ್ಯ ಕೆಡತಕ್ಕಂಥದ್ದು, ಸ್ವಲ್ಪ ಸಂಗಾತಿಯ ನಡವಳಿಕೆಗಳಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥ ಘಟನೆಗಳು ಈ ವಾರದಲ್ಲಿ ನಿಮಗೆ ನಡೆಯಬಹುದು. ಅದರ ಜೊತೆಯಲ್ಲಿ ತುಂಬ ತೊಂದರೆ ಕೊಡ್ತಕ್ಕಂಥದ್ದು, ತುಂಬ ಏನೋ ಆಗಿಬಿಡ್ತದೆ ಅನ್ನೋ ರೀತಿಯಾದಂಥ ಆತಂಕದ ಘಟನೆಗಳನ್ನು ನಡೆದಿದ್ದರೆ ಹಿಂದೆ ಆ ಘಟನೆಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ಪಡೆದುಕೊಂಡು ಬಂದಿದ್ದೀರಿ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ ಅಂತಕ್ಕಂಥ ಸ್ಥಿತಿಯನ್ನು ವೃಶ್ಚಿಕ ರಾಶಿನವರು ನೋಡಬಹುದು. ಹಾಗಾಗಿ ಎಲ್ಲವೂ ಕೂಡ ಶುಭ ಫಲಗಳನ್ನೇ ನೋಡುವಂಥ ಸ್ಥಿತಿ ಇದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಏನಿದೆಯಲ್ಲ ಅದು ನಿಮಗೆ ಸ್ವಲ್ಪ ಸಮಸ್ಯೆ ಅಂತ ಇರ್ಬೋದು. ಏಕೆಂದರೆ ರಾಷ್ಟ್ರಾಧಿಪತಿ ಆದಂಥ ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ನಿಮ್ಮದೇ ಆದಂಥ ಕೆಲವೊಂದು ನಡವಳಿಕೆಗಳು ಅಥವಾ ನಾನು ತುಂಬ ಎಲ್ಲ ತಿಳಿದು ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರಿಗೇನೋ ತೋರ್ಪಡಿಸ್ಕೊಳ್ಳೋದಕ್ಕೆ ಹೋಗೋದು, ನನ್ನ ಕೈಲಿ ಎಲ್ಲ ಆಗತ್ತೆ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗುವಂಥದ್ದು, ಎಲ್ಲವನ್ನೂ ಯಾರೂ ಮಾಡೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಹೋಗೋದಕ್ಕೆ ಹೋಗ್ತೀರಿ, ಅಲ್ಲೇನೋ ಸಣ್ಣದಾಗಿ ಎಡವಟ್ಟು ಮಾಡ್ಕೊಳ್ತೀರಿ, ಇವಾಗ ನೀವೇ ಎಡವಟ್ಟು ಮಾಡ್ಕೊಳ್ಬೇಕಷ್ಟೇ. ಬಟ್ ಎಲ್ಲವೂ ಕೂಡ ಶುಭದ ರೀತಿಯಲ್ಲೇ ಕಾಣುವಂಥದ್ರಿಂದ ಯಾವುದೇ ಆತಂಕ ಬೀಳ್ತಕ್ಕಂಥ ಅವಶ್ಯಕತೆಗಳ್ಯಾವುದೂ ಕೂಡ ನಿಮಗೆ ಇರುವುದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪರಿಹಾರ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ: ಗುರುವಾರ ಶ್ರೀ ಸಾಯಿನಾಥರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಅಥವಾ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣವೇ ಸಾಯಿನಾಥರ 21 ಬಾರಿ ಸಾಯಿನಾಥರ ಸ್ಮರಣೆ ಮಾಡ್ತಕ್ಕಂಥದ್ದು. ಈ ಕೆಲಸವನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಧನುಸ್ಸು ರಾಶಿನವರಿಗೆ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ರೀತಿಯಲ್ಲೇ ಇದೆ. ಯಾಕೆಂದರೆ ಅಷ್ಟಮ ಪ್ರಭಾವ, ಒತ್ತಡ, ಅವಮಾನ, ಅಪವಾದ, ನಿಂದನೆ, ಅತಿ ಕಷ್ಟ ಅನ್ನೋ ರೀತಿಯಾದಂಥ ಒಂದು ಮಾನಸಿಕವಾದಂಥ ಒಂದು ವಿಚಲಿತಕ್ಕೆ ಒಳಗಾಗ್ತಕ್ಕಂಥ ಸ್ಥಿತಿ, ಸ್ವಲ್ಪ ಅನಾರೋಗ್ಯಗಳ ಕಾಡಾಟವನ್ನು ಕೊಡ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸವನ್ನು ನೀವು ಮನಸ್ಸಿಗೆ ತುಂಬ ಹಚ್ಚಿಕೊಂಡು ಅದನ್ನು ಗಾಬರಿ ಮಾಡಿಕೊಂಡು ಇನ್ನಷ್ಟು ಅದರ ಪರಿಣಾಮ ನಿಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ರೀತಿಯಲ್ಲಿ ನೀವು ಮಾಡುವಂಥ ಸಾಧ್ಯತೆಗಳು ಇರುತ್ತದೆ. ಸಾಲಬಾಧೆಗಳು ಹೆಚ್ಚಾಗಿ ಕಾಡ್ತದೆ, ರೋಗಬಾಧೆಗಳು ಕಾಡ್ತದೆ, ಶತ್ರುಗಳ ಕಾಟಗಳು ಕಾಡ್ತಕ್ಕಂಥ ಸಂದರ್ಭಗಳು, ಸ್ಥಿರಾಸ್ತಿ ಮೇಲೆ ಮಾಡಿರ್ತಕ್ಕಂಥ ಸಾಲದ ಪ್ರಮಾಣದ ಯೋಚನೆಗಳನ್ನು ಅಥವಾ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲಿ ಒತ್ತಡಗಳು ಜಾಸ್ತಿ ಆಗುವಂಥ ಸ್ಥಿತಿ, ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಗುಪ್ತ ಇಚ್ಛೆಗಳಿಂದ ತೊಂದರೆ ತಾಪತ್ರೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯ ಇರೋದಿಲ್ಲ. ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟಗಳನ್ನು ನೋಡ್ತಕ್ಕಂಥದ್ದನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಉನ್ನತ ಅಧಿಕಾರಿಗಳೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತೀರಿ. ಕೆಲಸಗಾರರೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಏನು ಮಾಡೋದಕ್ಕೂ ಸ್ವಲ್ಪ ಒಂಥರ ಆಸಕ್ತಿಗಳಿರೋದಿಲ್ಲ, ನಿರಾಸಕ್ತಿಗಳೇ ಮೂಡ್ತದೆ. ಮೇಲಧಿಕಾರಿಗಳ ಮಾತನ್ನು ಕೇಳುವಂಥ ಒಂದು ಸಣ್ಣ ಆಲೋಚನೆಯನ್ನು ಕೂಡ ಮಾಡಬೇಕಾದ್ರೆ ನಿಮ್ಮದೇ ಆದಂಥ ಮಾನಸಿಕವಾದಂಥ ಒತ್ತಡಗಳಿಂದ ಅವರ ಮಾತಿಗೆ ಅವರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸೋದ್ರಿಗೆ ನೀವೆಲ್ಲೋ ಸಣ್ಣದಾಗಿ ಸೋಲ್ತೀರಿ ಅಂತಕ್ಕಂಥ ಸ್ಥಿತಿ, ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ಮಾನಸಿಕವಾದಂಥ ಒತ್ತಡವೇ ಸಾಕಷ್ಟು ಅನಾರೋಗ್ಯವನ್ನು ನಿಮ್ಮ ಮೇಲೆ ತಂದು ಇಡುತ್ತದೆ. ಆದರೂ ಕೂಡ ಒಂದು ಸಣ್ಣದಾಗಿ ಅನುಕೂಲದ ಸ್ಥಿತಿ ಅಂದರೆ
ವಾರಾಂತ್ಯದಲ್ಲಿ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಸ್ಥಿತಿಗೆ ಸಂಬಂಧಪಟ್ಟಂತೆ ಅನುಕೂಲವನ್ನು ನೋಡಬಹುದು. ಆರ್ಥಿಕವಾದಂಥ ಮುಗ್ಗಟ್ಟುಗಳಿರ್ತದೆ, ಕೌಟುಂಬಿಕವಾಗಿಯೂ ಕೂಡ ಅನಾನುಕೂಲ ಅಂತಕ್ಕಂಥದ್ದನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ: ಜಲಾಭಿಷೇಕವನ್ನು ದತ್ತಾತ್ರೇಯನ ದೇವಸ್ಥಾನದಲ್ಲಿ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಖರ್ಚುಗಳು ಜಾಸ್ತಿ ಬರುತ್ತೆ. ಈ ವಾರ ವಿಪರೀತವಾದಂಥ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಿ ಮತ್ತು ಆಧ್ಯಾತ್ಮಿಕವಾದಂಥ ಚಿಂತನೆಗಳಿಗೆ ಅಥವಾ ಶುಭ ಕಾರ್ಯಗಳಿಗೋಸ್ಕರವಾಗಿ ಯಾರಿಗೂ ಏನೋ ಸಹಾಯ ಮಾಡೋಕ್ಕೋಸ್ಕರವಾಗಿ ಅಧಿಕವಾದಂಥ ಖರ್ಚು ವೆಚ್ಚಗಳನ್ನು ಮಾಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಖರ್ಚು ವೆಚ್ಚ ಮಾಡಬೇಕಾದ್ರೆ ಸಿಗಬೇಕಲ್ಲ ಅಥವಾ ಇರಬೇಕಲ್ಲ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರ ಅನುಕೂಲವಾಗ್ತಕ್ಕಂಥದ್ದು, ಎರಡನೇ ಮಕ್ಕಳಿಂದ ಕೆಲವೊಂದು ಸಹಕಾರಗಳು ಸಿಗುವಂಥದ್ದು, ತೊಂದರೆ ತಾಪತ್ರೆಗಳಿಂದ ಬಚಾವಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಎಲ್ಲೋ ಮೋಸದ ಪ್ರೀತಿಯ ಬಲೆಯಲ್ಲೆಲ್ಲೋ ಸಿಕ್ಕಾಕ್ಕೊಳ್ತೀರಿ, ಅದೊಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಜೂಜು, ರೇಸ್, ಲಾಟರಿ ಇವುಗಳಿಂದ ಸಂಕಷ್ಟ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮನೆ ಕಟ್ಟಬೇಕು, ಸ್ಥಿರಾಸ್ತಿ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಓಕೆ, ಗುಡ್ ಕಂಡೀಷನ್ಸಲ್ಲಿ ಇರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅಂತಕ್ಕಂಥ ಸ್ಥಿತಿನಲ್ಲಿರೋದ್ರಿಂದ ಸಾಮಾನ್ಯವಾಗಿ ತುಂಬ ದಿವಸಗಳಿಂದ ಬಗೆಹರಿಲಾರದಂಥ ಕೆಲವೊಂದು ಸಮಸ್ಯೆಗಳು ಈ ಸಂದರ್ಭದಲ್ಲಿ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು, ಸಾಲಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು, ಶತ್ರುಗಳ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಉತ್ತಮವಾದಂಥ ವೈದ್ಯೋಪಚಾರಗಳು ನಿಮಗೆ ದೊರಕುವಂಥ ಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ಉಂಟು ಅಂತ ಹೇಳ್ತದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಮಾತ್ರ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಸ್ವಲ್ಪ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದ್ದರೆ ಅಲ್ಲಿ ಸ್ವಲ್ಪ ನಿಮಗೆಲ್ಲೋ ಸ್ವಲ್ಪ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥದ್ದನ್ನು ಮಕರ ರಾಶಿನವರು ನೋಡ್ತೀರಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ: ಪ್ರತಿ ದಿವಸ ಸೂರ್ಯ ಉದಯದ ಸಂದರ್ಭದಲ್ಲಿ ಎಲ್ಲಿ ಸೂರ್ಯನ ಬೆಳಕು ಬೀಳ್ತದೋ ಅಥವಾ ಸೂರ್ಯನ ಬಿಸಿಲು ಬೀಳ್ತದೋ ಆ ಬಿಸಿಲಿಗೆ ನಿಂತು ಸೂರ್ಯ ನಮಸ್ಕಾರವನ್ನು ಅಥವಾ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಕ್ಕಂಥ, ನಿಮಗೆ ಯಾರಿಷ್ಟನೋ, ಗಣಪತಿನೋ, ಶಿವನೋ, ವಿಷ್ಣುವೋ, ವೆಂಕಟೇಶ್ವರನೋ, ಅಮ್ಮನವರು, ಯಾರು ನಿಮಗಿಷ್ಟವೋ ಅವರನ್ನು ಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಸೂರ್ಯದೇವನ ಸ್ಮರಣೆ ಮಾಡಿ, ಏನು ಚಿಂತೆ ಇಲ್ಲ. ಅದನ್ನು ಮಾಡೋದರಿಂದ ನಿಮ್ಮ ಮೇಲೆ ಆಗ್ತಕ್ಕಂಥ ಕೆಲವೊಂದು ನೆಗೆಟಿವ್ ಪ್ರಮಾಣ ಕಡಿಮೆ ಆಗೋದಕ್ಕೆ ದಾರಿಯಾಗ್ತದೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ವಾರ ನಿಮಗೆ ಸ್ವಲ್ಪ ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಸಾಲ ದೊರೆಯುವಂಥ ಲಕ್ಷಣಗಳಿದೆ, ಅಥವಾ ಸ್ಥಿರಾಸ್ತಿಯ ಮೇಲೆ ಸಾಲ ಪಡೆಯಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳಿದ್ದರೆ ಅಲ್ಲೂ ಕೂಡ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಅದರ ಜೊತೆಯಲ್ಲಿ ಶತ್ರುಗಳದನ್ನು ಸ್ವಲ್ಪ ಮನಸ್ಸಿಗೆ ತುಂಬ ಹಚ್ಚಿಕೊಳ್ತೀರಿ. ಬೇರೆಯವರಲ್ಲ, ಕುಟುಂಬದ ಒಳಗಡೆ ಇರ್ತಾರಲ್ಲ ನಿಮಗೆ ಕಿರಿಕಿರಿ ಮಾಡೋವಂಥವ್ರು, ಅಂಥವರಿಂದ ಸ್ವಲ್ಪ ನೀವು ಮನಸ್ಸಿಗೆ ಇರುಸು ಮರುಸನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಮನಸ್ಸಿಗೆ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಾಲ ಮಾಡಿಯಾದರೂ ಕೂಡ ತುಪ್ಪ ತಿನ್ನುವಂಥ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿನಲ್ಲಿ ಇರುತ್ತೆ. ನೀವೆಲ್ಲಿ ಕೇಳಿದರೂ ಸಾಲ ದೊರಕುತ್ತೆ. ಈ ಸಂದರ್ಭ ಯಾವ ಸ್ನೇಹಿತರ ಕೈ ಚಾಚನೂ ಕೊಡ್ತಾರೆ ದುಡ್ಡನ್ನು, ಆ ಸ್ಥಿತಿನಲ್ಲಿ ಇರುತ್ತೆ. ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ ಅನುಕೂಲದ ಸ್ಥಿತಿಯನ್ನು ನೀವು ನೋಡಬಹುದು. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆ, ಮತ್ತು ಭಾವನಾತ್ಮಕವಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆ, ಸಾಂಸಾರಿಕ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಅವಕಾಶಗಳು ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಸಣ್ಣದಾಗಿ ನಿಮಗೆ ಪರಿಸ್ಥಿತಿಗಳು ಕಟ್ಟಾಗತ್ತೆ.
ಹಾಗಾಗಿ ಅವಕಾಶ ಬಂದದ್ದನ್ನು ಅವಕಾಶಗಳ ಕಡೆಗೆ ಗಮನವನ್ನು ಕಡೆ ಒಳ್ಳೆಯ ಲಾಭವನ್ನು ಅನುಕೂಲವನ್ನು ನೋಡಬಹುದು, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಈ ಸಾಲ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಮಗದೊಂದು ಮಾಡ್ತಿರೋ, ಯಾವ ರೀತಿ ಇರುತ್ತೋ ನಿಮಗೆ ಇರ್ತಕ್ಕಂಥ ಆರ್ಥಿಕವಾದಂಥ ಮುಗ್ಗಟ್ಟುಗಳಿಂದ ಒಂದು ತಕ್ಕ ಮಟ್ಟಿಗೆ ಒಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯಂತೂ ಆಗೇ ಆಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ವಾರ ಆರಂಭ ಆರೋಗ್ಯವನ್ನು ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಸ್ವಲ್ಪ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅಥವಾ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಸ್ವಲ್ಪ ಹಾರ್ಮೋನ್ ವೇರಿಯೇಷನ್ಸ್ ಆಗ್ತಕ್ಕಂಥದ್ದು, ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ, ಮತ್ತು ಮಾನಸಿಕವಾಗಿ ಸ್ವಲ್ಪ ವೀಕ್ ಇರ್ತಕ್ಕಂಥವ್ರಿಗೆ ಅಥವಾ ತುಂಬ ಸೆನ್ಸಿಟಿವ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಪಿತ್ತದೋಷಗಳು ಹೆಚ್ಚಾಗಿ ಪರಿಣಾಮವನ್ನು ಬೀರಬಹುದು, ಅಥವಾ ಬೇರೆಯವರ ಒತ್ತಡಕ್ಕೆ ಸ್ವಲ್ಪ ಆಹಾರವನ್ನು ಹೆಚ್ಚಾಗಿ ಸ್ವೀಕರಿಸಿ ತಿನ್ನಪ್ಪ ಇನ್ನೊಂದು ಸ್ವಲ್ಪ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒತ್ತಡಪೂರ್ವಕವಾಗಿ ಬಡಿಸ್ತಕ್ಕಂಥವ್ರು ಇರ್ತಾರೆ. ಅಂಥವರಿಂದ ಸ್ವಲ್ಪ ಸಮಸ್ಯೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಅಂತ. ಅವು ಹೆಚ್ಚಾಗಿ ಬಡಿಸ್ತಾರೆ, ಬಿಡೋಕ್ಕಾಗಲ್ಲ, ತಿಂದು ಬಿಡ್ತೀರಿ, ಅದು ಹೆಚ್ಚಿನ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ತುಂಬ ಯಶಸ್ಸಿಲ್ಲ ಅಂದರೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತಕ್ಕಂಥ ಸ್ಥಿತಿ, ಮತ್ತು ತುಂಬ ತಾಪತ್ರಯಗಳಿಂದ ಬಚಾವಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ, ಪ್ರಯಾಣದಲ್ಲಿ ವಿಘ್ನಗಳನ್ನು ಎದುರಿಸ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ಅಣ್ಣ ಅಥವಾ ಅಕ್ಕ ಇದ್ದರೆ ಅವರೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಒಂದು. ಎರಡನೇದಾಗಿ ಕೆಲವೊಂದು ಅಡ್ಡದಾರಿ ಹಿಡಿತಕ್ಕಂಥ ಆಲೋಚನೆಗಳು ಬರ್ತದೆ, ಅವುಗಳಿಂದ ರಕ್ಷಣೆ ಪಡ್ಕೊಳ್ಳಿ. ಮತ್ತು ಮಕ್ಕಳಿಂದ ಕೆಲವೊಂದು ತಪ್ಪುಗಳಾಗುವಂಥ ಸ್ಥಿತಿ ಇರುತ್ತೆ, ಅವುಗಳನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಕುಂಭರಾಶಿನವರು ಪರಿಹಾರವನ್ನು ಏನು ಮಾಡಿಕೊಳ್ಬೇಕು? ರಾಷ್ಟ್ರಾಧಿಪತಿ ಹಸ್ತನಾಗಿದ್ದಾನೆ, ಹಸ್ತನಾಗಿದ್ದರಿಂದ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ನಿಮಗೆ ಅಂಥ ಯಶಸ್ಸನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿಲ್ಲ. ಹಾಗಾಗಿ ನಿಮ್ಮ ಕುಲದೇವತಾ ಅನುಗ್ರಹವಾಗಬೇಕು. ಹಾಗಾಗಿ ನಿಮ್ಮ ಕುಲದೇವತಾ ನಾಮಸ್ಮರಣೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ ಪರಿಹಾರವನ್ನು. ಇನ್ನು ಕಡೆಯದಾಗಿ ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಒಪ್ಪಂದ, ಕರಾರು, ಅಗ್ರಿಮೆಂಟು, ಅದ್ಭುತವಾದಂಥ ಅವಕಾಶ. ಪ್ರೀತಿ ಪ್ರೇಮದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು. ಸಂತಾನ ದೋಷವಿರ್ತಕ್ಕಂಥವ್ರಿಗೆ ಸರಿಯಾದ ವೈದ್ಯೋಪಚಾರಗಳು ಸಿಗುವಂಥದ್ದು, ಮಕ್ಕಳಿಂದ ಸಹಕಾರಗಳು ಸಿಗುವಂಥದ್ದು. ಹಿಂದೆ ಯಾರಿಗೋ ಏನೋ ಸಹಕಾರವನ್ನು ಮಾಡಿದ್ದೀರಿ, ಅದರ ಪುಣ್ಯ ಫಲಗಳು ಅಂತಕ್ಕಂಥದ್ದು ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಸ್ವಲ್ಪ ಈ ಒಪ್ಪಂದಗಳ ಮುಖ ಬಂಡವಾಳ ಹಾಕದೇ ಇರತಕ್ಕಂಥ ವ್ಯವಹಾರವನ್ನು ಮಾಡುವಂಥವ್ರು ಇರ್ತಾರಲ್ಲ, ಅಂಥವರಿಗೆ ಈ ವಾರ ವ್ಯವಹಾರ ಚೆನ್ನಾಗಿ ಆಗಿ ಬರೋದಕ್ಕೆ ದಾರಿ ಇದೆ. ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ಶತ್ರುಗಳ ಉಪಟಳದಿಂದ ಮುಕ್ತರಾಗ್ತಕ್ಕಂಥ ಅವಕಾಶವಿರ್ತಕ್ಕಂಥದ್ದು. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಅನಾನುಕೂಲ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಮನೆ ಅಥವಾ ವಾಹನ ಬದಲಾವಣೆ ಮಾಡಬೇಕು ಅಂಥವರಿಗೆ ಅನುಕೂಲವಾಗುವಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ ಈ ಸಂದರ್ಭ. ಮತ್ತು ಕರ್ಮಭಾವ ಅಂದರೆ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅನ್ನುವ ಪ್ರಯತ್ನರಿದ್ದಂಥವ್ರಿಗೆ ಸ್ವಲ್ಪ ಹಿನ್ನಡೆಗಳಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಏನು ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆಲ್ಮೋಸ್ಟ್ ಒಂದು 80 ಭಾಗ ಉತ್ತಮವಾದಂಥ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ. ಆದರೂ ಕೂಡ ಇಷ್ಟೆಲ್ಲ ಒಳ್ಳೆಯದಿದ್ರೂ ಕೂಡ ಒಂದು ಸಣ್ಣದಾಗಿ ಆರ್ಥಿಕ ಹಿನ್ನಡೆಯೇ ಪ್ರಧಾನವಾಗೋದ್ರಿಂದ ನಿಮಗೆ, ಅಂದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮ್ಮ ವ್ಯವಹಾರಗಳಿಗೆ ಏನು ಬೇಕೋ ಅದು ಪ್ರಾಪ್ತಿಯಾಗತ್ತೆ. ನೀವು ನಿರೀಕ್ಷೆ ಇಟ್ಕೊಂಡಿರ್ತಾರಲ್ಲ, ಆ ನಿರೀಕ್ಷಿತ ಪ್ರಮಾಣದಲ್ಲಿ ರೀಚ್ ಆಗೋದಕ್ಕೆ ಆಗದೆ ಕೆಲವೊಂದು ಆರ್ಥಿಕ ಅಡೆತಡೆಗಳಿಂದ ಇರುವಂಥ ಒಳ್ಳೆಯದನ್ನೂ ಕೂಡ ನೀವು ಅನುಭವಿಸೋದಕ್ಕಾಗೋದಿಲ್ಲ. ಕೆಲವ್ರಿಗೆ ಹಾಗೇನೆ ಎಲ್ಲ ಚೆನ್ನಾಗಿರ್ತದೆ, ಯಾವುದೋ ಒಂದೇ ಒಂದು ಕೊರತೆ ಇರ್ತದೆ, ಬರೀ ಆ ಕೊರತೆ ಕಡೆಗೆ ಗಮನ ಜಾಸ್ತಿ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಬೇರೆ ಎಲ್ಲವನ್ನೂ ಕೂಡ ಕಳ್ಕೊತಾರೆ. ಹೆಂಡತಿ ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿರ್ತಾರೆ,
ಅಲ್ಲಿ ಯಾರೋ ಇಬ್ಬರು ಮಕ್ಕಳಿರ್ತಾರೆ, ಅಲ್ಲಿ ಯಾರೋ ಏನೋ ತಪ್ಪು ಮಾಡ್ತಾನೆ, ಇವರಿಬ್ಬರಿಂದ ಪ್ರೀತಿ ವಿಶ್ವಾಸ ಸಿಗ್ತಾ ಇರ್ತದೆ, ಮಗಳಿಂದ ಹೆಂಡತಿಯಿಂದ ಪ್ರೀತಿ ವಿಶ್ವಾಸಗಳು ಸಿಗುತ್ತೆ. ಆ ಪ್ರೀತಿ ವಿಶ್ವಾಸ ಸಿಕ್ಕಿದ್ರೆ ಆ ಪ್ರೀತಿ ವಿಶ್ವಾಸದ ಕಡೆ ಗಮನ ಕೊಡೋದಿಲ್ಲ, ಮಗನಿಂದ ಆಗ್ತಕ್ಕಂಥ ಒಂದು ಸಣ್ಣ ಪುಟ್ಟದಾದ ಲೋಪದ ಅದರ ಕಡೆಗೆ ಗಮನ ಹೋಗುತ್ತೆ. ಇಲ್ಲಿ ಸಿಗೋವಂಥ ನೆಮ್ಮದಿಯನ್ನು ಕಳ್ಕೊಂಡು ಬರೀ ಅದರಲ್ಲಿ ಕಿರಿಕಿರಿ ಈ ಸ್ಥಿತಿನಲ್ಲಿರುತ್ತೆ. ಸಾಮಾನ್ಯವಾಗಿ ಈ ವಾರ ನಿಮ್ಮ ಸ್ಥಿತಿಗತಿಗಳು ಮೀನರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಶಿವನ ಆಲಯದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ರಿಸಲ್ಟು ನಿಮ್ಮ ಪರವಾಗಿ ಬರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.